ಇವತ್ತು ನಮಗೆ ಕಡಿಮೆ ಉದ್ದಿನಬೇಳೆ ಹಾಕಿ ಜಾಸ್ತಿ ತರಕಾರಿ ಎಲ್ಲ ಹಾಕಿ ಸೂಪರ್ ಆಗಿರುವಂತಹ ಉದ್ದಿನ ವಡೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಚಟ್ನಿ ಜೊತೆ ಎಲ್ಲ ಸೂಪರ್ ಆಗುತ್ತೆ. ಬ್ರೇಕ್ಫಾಸ್ಟ್ ಆಗಿ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಆಗಿ ಎಲ್ಲ ನಮಗೆ ಈಸಿಯಾಗಿ ಈ ಉದ್ದಿನ ವಡೆಯನ್ನು ಮಾಡ್ಕೋಬೋದು. ನಾನಿವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೋಸ್ಕರ ಉದ್ದಿನ ವಡೆಯನ್ನು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ರಾತ್ರಿ 1 ಕಪ್ ಉದ್ದಿನಬೇಳೆ ತಗೊಂಡಿದ್ದೀನಿ. ಅದರೊಟ್ಟಿಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಅಕ್ಕಿ, ದೋಸೆ ಅಕ್ಕಿ ಇದೆಯಲ್ಲ, ನಾವು ದೋಸೆ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಅಕ್ಕಿ ಇದೆಯಲ್ಲ, ಅರ್ಧ ಕಪ್ ಅಥವಾ ಅದಕ್ಕಿಂತ ಸ್ವಲ್ಪ ಕಮ್ಮಿ ಆದರೂ ಆಗುತ್ತೆ. ಇಷ್ಟನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇದು ನೆನೆಯಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ರಾತ್ರಿ ಇದನ್ನು ನೆನೆಯಲಿಕ್ಕೆ ಬಿಡೋಣ. ನೋಡಿ, ನಾನು ನೀರೆಲ್ಲ ಹಾಕಿ ರಾತ್ರಿ ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ. ಬೆಳಿಗ್ಗೆ ಆಗುವಾಗ ಉದ್ದಿನಬೇಳೆ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ಇನ್ನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು. ನೀವು ಒಂದು 5 ಗಂಟೆ ನೆನೆಸಿದ್ರೂ ಸಾಕಾಗುತ್ತೆ ಉದ್ದಿನಬೇಳೆ ಮತ್ತು ಅಕ್ಕಿ. ನಾನಿವಾಗ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಗ್ರೈಂಡ್ ಮಾಡಬೇಕು ಮತ್ತು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ನೋಡಿ, ರುಬ್ಬಿದ ಉದ್ದಿನಬೇಳೆ ಮತ್ತು ಅಕ್ಕಿಯನ್ನು ಬೇರೆ ಪಾತ್ರೆಗೆ ಹಾಕಿದ್ದೀನಿ. ಇನ್ನು ನಮಗೆ ಬೇಕಾದ್ದು ಒಂದು ಸಣ್ಣ ಕ್ಯಾಬೇಜದು ಅರ್ಧ ತಗೊಂಡಿದ್ದೀನಿ, ಒಂದು ದೊಡ್ಡ ಈರುಳ್ಳಿ, ಸಣ್ಣ ತುಂಡು ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ. ಖಾರ ಜಾಸ್ತಿ ಇದೆ, ಅದಕ್ಕೆ ಅರ್ಧ ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಸಣ್ಣ ಕಟ್ ಮಾಡಿದ ಕ್ಯಾಬೇಜನ್ನು ಹಾಕಿದ್ದೀನಿ. ಇದರೊಟ್ಟಿಗೆ ಕ್ಯಾರೆಟನ್ನು ಸಹ ನಮಗೆ ಗ್ರೇಟ್ ಮಾಡಿ ಹಾಕ್ಕೋಬೋದು. ಮತ್ತು ಸಣ್ಣ ಕಟ್ ಮಾಡಿದ ಈರುಳ್ಳಿಯನ್ನು ಸಹ ಹಾಕಿದ್ದೀನಿ. ಅದರೊಟ್ಟಿಗೆ ಸಣ್ಣ ಕಟ್ ಮಾಡಿದ ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿದ್ದೀನಿ. ಮತ್ತು ಒಂದು 5-6 ಕರಿಮೆಣಸು, ಒಳ್ಳೆ ಮೆಣಸಿದೆಯಲ್ಲ, ಅದನ್ನು ಸ್ವಲ್ಪ ಕುಟ್ಟಿ ಪೀಸ್ ಮಾಡಿ ಅದನ್ನು ಸಹ ಸೇರಿಸಿದ್ದೀನಿ. ಇನ್ನು ಚೆನ್ನಾಗಿ ಕೈಯಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು. ಕ್ಯಾರೆಟು ಸಹ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ನಾನೀಗ ಕ್ಯಾಬೇಜ್ ಮಾತ್ರ ಹಾಕಿದ್ದೀನಿ. ಎಷ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಆ ತರಕಾರಿ ಎಲ್ಲ ಒಳ್ಳೆ ನೀರೆಲ್ಲ ಬಿಟ್ಟು, ನಾವು ಚೂರು ನೀರು ಸೇರಿಸಬಾರ್ದು, ಈ ಒಂದು ಹದಕ್ಕೆ ಇರಬೇಕು. ಇನ್ನು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಕೈಯನ್ನು ನೀರಲ್ಲಿ ಒಮ್ಮೆ ಒದ್ದೆ ಮಾಡಿ ಇದೇ ರೀತಿ ಕೈಯಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದು ಮಧ್ಯದಲ್ಲಿ ಹೋಲ್ ಮಾಡಿ ಎಣ್ಣೆಯಲ್ಲಿ ಈ ವಡೆಯನ್ನು ಬಿಡಬೇಕು. ಎವ್ರಿ ಟೈಮ್ ನಾವು ಯಾವಾಗೆಲ್ಲ ಈ ವಡೆ ಮಾಡುವಾಗ ಸಹ ಕೈಯನ್ನು ಈಚ್ ಟೈಮ್ ನಾವು ಕೈಯನ್ನು ನೀರಲ್ಲಿ ಮುಳುಗಿಸ್ಕೋಬೇಕು, ಇಲ್ಲಾಂದರೆ ಕೈಯಲ್ಲಿ ಅಂಟ್ಕೊಳ್ಳುತ್ತೆ. ಕೈಯನ್ನು ನೀರಲ್ಲಿ ಮುಳುಗಿಸಿದರೆ ನಮಗೆ ಬೇಗ ಕೈಯಲ್ಲಿ ಅಂಟದೆ ವಡೆಯನ್ನು ಮಾಡ್ಬೋದು. ಈ ಥರ ವಡೆಯನ್ನು ಹಾಕಿ ಒಂದೆರಡು ಸೆಕೆಂಡ್ ಬಿಟ್ಟಾದಮೇಲೆ ಇದನ್ನು ಮಗಚಿ ಹಾಕಿ ಎರಡೂ ಸೈಡು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆದಾಗ ನಮಗೆ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಬೇಕು. ಇಲ್ಲಾಂದರೆ ಹೊರಗಡೆ ಕಪ್ಪಾಗುತ್ತೆ, ಒಳಗಡೆ ಅಷ್ಟು ಬೇಯೋದಿಲ್ಲ. ನೋಡಿ, ಸ್ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸಿ ಆದಮೇಲೆ ಈ ವಡೆಯನ್ನು ನಮಗೆ ಒಂದು ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ನಮಗೆ ಇದನ್ನು ತೆಗಿಬೋದು. ಚಟ್ನಿ ಜೊತೆ ಮಕ್ಕಳಿಗೆಲ್ಲ, ನಾವು ಬೆಳಿಗ್ಗೆ ಜಾಸ್ತಿ ತರಕಾರಿ ಎಲ್ಲ ತಿನ್ನದ ಮಕ್ಕಳಿಗೆ ಇದೇ ರೀತಿ ಸ್ವಲ್ಪ ಜಾಸ್ತಿ ತರಕಾರಿ ಎಲ್ಲ ಹಾಕಿ ಉದ್ದಿನ ವಡೆ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ. ಚಟ್ನಿ ಜೊತೆ ಅದೇ ರೀತಿ ಸಾಸ್ ಜೊತೆ ಎಲ್ಲ ಸೂಪರ್ ಆಗುತ್ತೆ. ಟ್ರೈ ಮಾಡಿ ನೋಡಿ.